ಹಲೋ ರಮೇಶ, ಮಸ್ತಿ ಬಂದ್ರಾ? ಬೆಳಗ್ಗೆ ಬಂದ್ರಕ್ಕ. ನಾನು ಅವ್ರನ್ನ ನೋಡ್ಬೇಕು. ಆಯ್ತಕ್ಕ, ನಿಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಮೀಟ್ ಮಾಡೇ ಮಾಡಿಸ್ತೀನಿ. ಗುರು, ಅದೇ ಗುರು ಮೀನಾಕ್ಷಿ ಮನೆ. ಅವಳು ಅಲ್ಲಿಂದ ಬಟ್ಟೆಲ್ ಸಿಗ್ನಲ್ ಕೊಡ್ತಾಳೆ, ಕೆಂಪಾಕ್ರೆ ರೆಡಿ ರೇ, ಹಸಿರಾಕ್ರೆ ಅಟ್ಯಾಕ್ ಮಾಡಿ ಅಂತ. ಹೆಂಗೋ ಬಂದ್ಲು ಇಲ್ಲಿಗೆ? ಮಸ್ತಿ, ರಮೇಶನ್ ಮೇಲೆ ಯಾಕೆ ರೆಕ್ತೀರಾ? ನನ್ನ ಯಾರು ಇಲ್ಲಿ ಕರ್ಸಿಲ್ಲ. ನಾನೇ ಬೆಳಗ್ಗೆಯಿಂದ ನೀವ್ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರೋ ಅಲ್ಲಿಗೆ ಬರ್ತಾ ಇದೀನಿ. ಆದ್ರೆ ನೀವ್ ಕೊಲೆ ಮಾಡೋದು ನನ್ನಿಂದ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಕಿರ್ಚ್ಕೊಂಡೆ. ಗೊತ್ತಾಯ್ತಾ? ನಮ್ ತಂದೆ ನಡೆಯೋ ಯಾವ ಕೆಲಸ ನೀನ್ ನೋಡೋದಕ್ಕೆ ಭಯ ಪಟ್ಕೊಂತೀಯ, ಅಸಹ್ಯ ಪಟ್ಕೊಂತೀಯ. ಗೊತ್ತಿದ್ದು ನನ್ನಿಂದ ಯಾಕೆ ಬಿದ್ದಿದ್ಯಾ? ಇದುವರೆಗೂ ನಾನು ಇಟ್ಟಿದ್ದ ಮುಹೂರ್ತ, ಹಾಕಿದ ಸ್ಕೆಚ್ಚು ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ನಿನ್ನಿಂದಾಗ ಪಟ್ಟಿ ಎಸ್ಕೇಪ್ ಆಗ್ಬಿಟ್ಟ. ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಯಾವತ್ತೂ ಅಡ್ಡ ಬರ್ಬೇಡ. ಹೋಗಿಲ್ಲಿಂದ. ಮಸ್ತಿ, ನಾನ್ ಯಾವಾಗ ನಿನ್ ದಾರಿಗೆ ಅಡ್ಡ ಬಂದೆ? ಒಂದೇ ಒಂದ್ಸಲನಾದ್ರೂ ಮಸ್ತಿ ರೌಡಿಸಂ ಬಿಟ್ಬಿಡು ಅಂದಿದ್ದೀನ? ಒಂದೇ ಒಂದ್ಸಲನಾದ್ರೂ ಮಚ್ ಮುಟ್ಬೇಡ ಅಂತ ತಡೆದಿದ್ದೀನ? ರೌಡಿಸಂ ಮಾಡೋದು ನಿನ್ ಕರ್ಮ, ಆದ್ರೆ ನಿನ್ನ ಲವ್ ಮಾಡೋದು ನನ್ ಧರ್ಮ. ನಾನ್ ಮಾಡ್ತಿರೋದ್ ಧರ್ಮ, ನೀನ್ ಮಾಡ್ತಿರೋದ್ ಕರ್ಮ. ಲವ್ ಅಂತೆ ಲವ್. ನನ್ನ ಮದುವೆ ಆದ್ರೆ ಏನ್ ಬೆಲೆ ಇರ್ತಿ ಸಮಾಜದಲ್ಲಿ? ನಿನ್ಗೆ ಒಂದ್ ನಿಮಿಷ ಆರಾಮಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಎದ್ರೆ ರೌಡಿಗಳ ಅಟ್ಯಾಕು, ಪೊಲೀಸರು ರೈಡು, ಕೋರ್ಟ್ ಕಚೇರಿ, ಜೈಲು ಅಂತ ಅಲ್ದಾಡ್ಬೇಕಾಗತ್ತೆ. ಪೊಲೀಸರ ಕೈ ಲುಚ್ಚ ಲುಚ್ಚ ಮಾತುಗಳು ಕೇಳ್ಬೇಕಾಗತ್ತೆ. ನಾಳೆ ನನ್ ಮದುವೆ ಆಗ್ತೀಯಾ, ನಮಗ್ ಮಕ್ಳಾಗತ್ತೆ, ಸ್ಕೂಲಿಗೆ ಸೇರ್ಸಕ್ ಹೋಗ್ತೀಯಾ. ನಿಮ್ಮಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ರೌಡಿಸಂ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತ ಹೇಳ್ತೀಯಾ. ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಮಕ್ಕಳಿಗೆ, ಅಕ್ಕಪಕ್ಕದ ಮನೆಯವರು ಅರ್ಶನ ಕುಂಕುಮ ಇಟ್ಕೊಳಕ್ಕೂ ಕರೆಯಲ್ಲ. ಭೂಮಿಕಾ, ನನ್ನ ಮಾತು ಕೇಳು. ನನ್ನಿಂದ ಅಲಿಯೋದ್ ಬಿಟ್ಬಿಟ್ಟು ಯಾವ್ದಾರ ಒಳ್ಳೆ ಹುಡುಗನ ಮದುವೆ ಆಗಿ 100 ವರ್ಷ ಸುಖವಾಗಿ ಸಂಸಾರ ಮಾಡಿ ಹೋಗು. ನನಗೆ ಇಷ್ಟ ಇಲ್ದಿರೋ ಜೊತೆ 100 ವರ್ಷ ಬದುಕೋಕ್ಕಿಂತ ನಾನ್ ಪ್ರೀತಿಸಿರೋ ಹುಡುಗನ ಜೊತೆ 3 ನಿಮಿಷ ಬದುಕಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗುತ್ತೆ. ಆಸೆ ನಿಮಗೂ ಇದೆ ಇಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳಿ ನಾನು ಹೊರಟೋಗ್ತೀನಿ. ಈ ಆಣೆ ಪ್ರಮಾಣ ಮಾಡಿದ್ರೆ ನಮ್ಗೆ ಆಗ್ ಬರಲ್ಲ. ನಮ್ಗೇನಿದ್ರು ಮೂರ್ತ ಹೇಳೋದ್ ಗೊತ್ತು, ಮಂಚ ಕೊಡೋದು ಗೊತ್ತು ಅಷ್ಟೇ. ಮಂತ್ರ ಹೇಳೋರ್ ಮನೆ ಹುಡುಗಿಗೂ ಮಚ್ಚಿಡಿದ್ರೆ ಹುಡುಗನಿಗೂ ಎಲ್ಲಿದಲ್ಲಿ ಸಂಬಂಧ? ಅದ್ರಲ್ಲೇನ್ ತಪ್ಪು? ನನ್ಗೇನೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ ತಲೆ ಚೆನ್ನಾಗಿರುತ್ತೆ. ಲೂಸ್ ತರ ಮಾತಾಡ್ತಾಳೆ ನೋಡಮ್ಮ. ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟೋಳ ರೇಡಿಯೋ ಗ್ಯಾರಂಟಿ ಕೊಡ್ತಾರೆ, ಆದ್ರೆ ಈ ಮಚ್ಚಿಡಿದ್ರೋ ಬಾಡಿಗೆ ಯಾರು ಗ್ಯಾರಂಟಿ ಕೊಡಲ್ಲ. ಈ ಗ್ಯಾರಂಟಿ ಇಲ್ದಿರೋ ಬಾಳ್ ಬೇಕಾ ನಿನ್ಗೆ? ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ಪಟ ಕಟ್ತಾರೆ ನಿನ್ಗೆ. ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ. ಕುಂಕುಮ, ಹೂವ, ಬಳೆ ಎಲ್ಲ ಪರ್ಮನೆಂಟ್ ಆಗಿ ಇಟ್ಕೊಂತಾರೆ. ಸಾಯೋವರೆಗೂ ಕಣ್ಣಿನ ಕೈ ತೊಳ್ಕೊಂಡ್ ಬದುಕಬೇಕಾಗತ್ತೆ. ಕರ್ಕೊಂಡೋಗ್ರ ಹೇಳ ಹಂಗೆ ಅವ್ರ ಮನೆಯವ್ರಿಗೆ ಹೋಗಿದ್ ಹೇಳಿ ಎಲ್ಲೋ ಹೊರಗಡೆ ಬಿಡ್ಬೇಡಿ ಅಂತ. ಬಿಟ್ರೆ ಹಿಂಗೆ ಕಳೆದೋಗ್ಬಿಡ್ತಾಳು. ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ಪಟ ಕಟ್ತಾರೆ ನಿನಗೆ. ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ. ಅವನ್ ಯಾವ ಫಿಲಂ ಡೈರೆಕ್ಟರ್ ಅಂತ ನೀನ್ ನೋಡ್ಬೇಕು ಅಂತ 3 ದಿವಸದಿಂದ ಅವಳಿ ಇರ್ತಾವನೆ. ಕರ್ಸ್ಲಾ? ಕರ್ಸು ಬಾಸ್. ಈಗಿನ ನಮ್ಮ ಕನ್ನಡ ಇಂಡಸ್ಟ್ರಿನ ಲಾಂಗು ಮಚ್ಚುಗಳೇ ರೂಲ್ ಮಾಡ್ತಾ ಇದೆ ಬಾಸ್. ಯಾವುದೇ ಪ್ರೊಡ್ಯೂಸರ್ ಬಂದ್ರು
ಹೀರೋ ಕೈಯಲ್ಲಿ ಮಚ್ಚಿಲ್ದೆ ಸಿನಿಮಾನೇ ಮಾಡಲ್ಲ ಅಂತ ಓಡೋಗ್ಬಿಡ್ತಾರೆ ಬಾಸ್. ಅದಕ್ಕೆ ಕೈಯಲ್ಲಿ ಮಚ್ಚಿಟ್ಕೊಂಡು ಯಾರನ್ನಾರು ಕಚ 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 ಅಂತ ಕೊಚ್ಚೋ ಒಬ್ಬ ರೌಡಿ ಕತೆ ಸಿಗ್ಬೋದು ಅಂತ ಒಬ್ಬ ಲೈವ್ ಬ್ಯಾಂಡ್ ಡ್ಯಾನ್ಸರ್ ನ ಸೆಟ್ ಮಾಡ್ಕೊಂಡು ಡೈಲಿ ನೈಟ್ ಅವಳ ಹತ್ರ ಹೋಗಿ 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 ಆ ಹುಡುಗಿ ಕತೆ ಕೇಳೋದಿಕ್ಕೆ. ಹ್ಞೂ ಸರ್, ಅವಳಿಗೆ ಯಾವನೋ ಸೆಟಪ್ ಇದ್ದಾನಂತೆ ಸರ್, ಆಸಿಡ್ ರಾಜ ಅಂತ. ಅವ್ನು ನನ್ ಮೇಲೆ ಏನೋ ತಪ್ಪು ತಿಳ್ಕೊಂಡು ಅವಳಿಗೂ ನನ್ಗೂ ಲಿಂಕ್ ಇದೆ ಅಂತ ನನ್ ಮುಖಕ್ಕೆ ಆಸಿಡ್ ಆಗ್ತೀನಿ ಅಂತ ಭಯ ಬೀಳಿಸ್ತಾನೆ. ಬೇರೆ ಕೂರ್ ಬೆಳಿತೀನಿ ಅಂತ ಹೇಳೋ. ನೀವು ಅವನಿಗೆ ಫೋನ್ ಮಾಡಿ ಒಂದು ಅವಾಜ್ ಹಾಕಿ ಸರ್. ಹಾಕಿಲ್ಲ, ಸ್ಟ್ರಾಂಗ್ ಆಗಿ ಹಾಕಿ. ಯಾರೋ ಇದು ಆಸಿಡ್ ರಾಜ. ದಯವಿಟ್ಟು ಕ್ಷಮಿಸಿ, ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನೀವು ದಯವಿಟ್ಟು ಆಸಿಡ್ ರಾಜ ಕೋಲ್ಡ್ ಕ್ರೀಮ್ ಆಗೋಗ್ಬಿಟ್ಟವನೆ. ಗೂಬೆ ನನ್ನ ಮಗ. ಗ್ರೇಟ್ ಬಾಸ್, ಗ್ರೇಟ್ ಕಳ್ಳ ನೀನು. ಬಾಸ್, ಒಂದೇ ಒಂದು ಫೋಟೋ ಕೊಟ್ರೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಇಡೀ ಇಂಡಸ್ಟ್ರಿನ ಗಡಗಡಗಡ ಅಂತ ಅಲ್ಲಾಡ್ಬಿಡ್ತೀನಿ. ಪ್ಲೀಸ್ ಸರ್, ಥ್ಯಾಂಕ್ ಯು. ಏಯ್ ಅನ್ಕೊಂಡ ತೆಗಿಯೋ, ತೆಗಲೇ ತೆಗೆ, ಬೇಗ ತೆಗಿಯೋ. ಅಣ್ಣ 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 ಮದ್ವೆ ಆದ್ರೆ ನೀನ್ ಯಾವಾಗ ಬೇಕಾದ್ರೂ ಸಾಯ್ಬೋದು, ನಾನ್ ವಿಧವೆ ಆಗ್ಬೋದು. ಇದೇ ತಾನೇ ನಿನ್ ಭಯ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನ್ ಸತ್ರೆ ಮಾತ್ರ ಅಲ್ಲ, ನೀನ್ ನನ್ನಿಂದ ದೂರ ಆದ್ರೂ ನಾನ್ ವಿಧವೆನೆ. ಯಾಕೆಂದ್ರೆ ನನ್ ಮನ್ಸು ನಿನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದೆ. ಮಸ್ತಿ, ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನ್ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದು ಜನ ಅಲ್ಲ, ನೀನು. ನನಗ್ ನೀನ್ ಮುಖ್ಯ. ಅಕ್ಕಪಕ್ಕದವ್ರು ಕೂಡ ಅಷ್ಟ ಕುಂಕುಮ ಬೇಕಾಗಿಲ್ಲ ನನ್ಗೆ. ನನ್ ಹಣೆ ಮೇಲೆ ನೀನೊಬ್ಬ ನಗ್ನಗ್ತಾ ಇದ್ರೆ ನಂಗಷ್ಟೇ ಸಾಕು. ಕೋರ್ಟು ಕಚೇರಿ ಸ್ಟೇಷನ್ ಅಂತ ಅಲಿಯೋದ್ ನನ್ ಹಣೆಲ್ ಬರ್ದಿದ್ರೆ ಏನ್ ಮಾಡಕ್ಕಾಗತ್ತೆ? ಈಗ್ಲಿಂದಾನೇ ಪ್ರಿಪೇರ್ ಆಗ್ತೀನಿ. ನನ್ ಗಂಡ ರೌಡಿ ಅಂತ ನನ್ ಮಗುಗ್ ಸೀಟ್ ಕೊಡಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಆದ್ರೆ ಒಂದ್ ಮಾತ್ ಸತ್ಯ, ಈ ಜಗತ್ತಲ್ಲಿ ನಿನ್ ಲೈಫ್ ಮಾತ್ರ ಅಲ್ಲ, ಯಾರ್ ಲೈಫ್ಗೂ ಗ್ಯಾರಂಟಿ ಇಲ್ಲ. ನಾನ್ ಯಾರನ್ನೋ ಮದ್ವೆ ಅದೇನ್ ತಿಟ್ಕೋ, ಅಕಸ್ಮಾತ್ ಅವ್ನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಆಗೇನ್ ಮಾಡ್ಲಿ? ಯಾವತ್ತೋ ಬರೋ ಸಾವ್ಗ್ ಹೆದರ್ಕೊಂಡು ಇವತ್ತಿನ ಸಂತೋಷ ಕಳ್ಕೊಳಕ್ ನಾನ್ ಇಷ್ಟಪಡೇ. ಇದನ್ನ ಸಂತೋಷ ಅನ್ಕೊಂಡಿದ್ಯಾ ನೀನು? ಇದು ಸಂತೋಷ ಅಲ್ಲ, ಬರೀ ಟೆನ್ಷನ್ ಇರೋದಿಲ್ಲಿ. ಅದ್ರಲ್ಲೂ ಒಂದ್ ಥ್ರಿಲ್ ಇರುತ್ತಲ್ವಾ? ನಿನ್ ತಲೆ ರೇಗ್ಬೇಡಿ. ನಿಮ್ ಒಳಗಿರೋ ಪ್ರೀತಿನ ಕೋಪದಲ್ಲಿ ಮರೆ ಮಾಡ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನನಗ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಳಕ್ ಬರಲ್ಲ. ಕಂಟ್ರೋಲ್ ಮಾಡ್ಕೊಬೇಕು. ಆಗ್ತಾ ಇಲ್ಲ. ನನ್ ಮನಸ್ ಎಲ್ಲೇ ಹೋದ್ರು ಕಡೆಗ್ ನಿಮ್ ಹತ್ರಕ್ಕೆ ಬಂದ್ ನಿಲ್ತಾ ಇದೆ. ನೀವ್ ನನ್ ಇಡೀ ಬದುಕನ್ನೇ ಆವರ್ಸ್ಕೊಂಡ್ಬಿಟ್ಟಿದೀರಾ. ಆದ್ರೆ ನಿಮ್ಮನ್ನೇ ಮದ್ವೆ ಆಗ್ತೀನಿ, ಇಲ್ಲ ಹೀಗೆ ವಿಧವೆ ಆಗೇ ಇದ್ಬಿಡ್ತೀನಿ. ನೀನ್ ಇನ್ನೂ ಸಣ್ಣ ಮೊಗ ಇದ್ದಂಗೆ ಇಂತ ಕೆಟ್ಟದನ್ನೆಲ್ಲ ಬಯಸ್ಬ್ಯಾಡ್ದು. ತಕ ಹಣೆಗೆ ಕುಂಕುಮ ಮಾಡಿಕೋ. ಇಟ್ಕೋತೀನಿ ಅಂಕಲ್. ಬರೀ ಕುಂಕುಮ ಅಲ್ಲ, ಮದುಮಗಳ ತರ ಶೃಂಗಾರನೂ ಮಾಡ್ಕೋತೀನಿ. ಅದು ಮಸ್ತಿ ನನ್ನ ಒಪ್ಕೊಂಡಾಗ ಮಾತ್ರ. ಮಸ್ತಿ, ನೀನ್ ಲೈಫ್ ಅಲ್ಲಿ ಲಾಂಗ್ ಮುಖ್ಯ ಅಂತಿದ್ಯಾ, ನಾನು ಲವ್ ಮುಖ್ಯ ಅಂತಿದ್ದೀನಿ. ನೀನ್ ನನ್ನ ಒಪ್ಕೊಂಡು, ನನ್ ಲವ್ನ ಒಪ್ಕೊಂಡು, ನನ್ ಹಣೆ ಕುಂಕುಮ ಇಟ್ಟು ನನ್ನ ಸ್ವೀಕರಿಸೋವರೆಗೂ ನಾನ್ ಹೀಗೆ ಇರ್ತೀನಿ. ನೀನ್ ಹಿಂದೆನೆ ಬರ್ತೀನಿ. ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿ ಯೌವನ ಇರೋವಾಗ್ಲೇ ವಿಧವೆ ವೇಷ ಹಾಕೊಂಡು ಬೀದಿ ತಿರುಗ್ತಿಯಲ್ಲೇ ಜನಗಳ ಕೆಟ್ಕಂಡಿನ ಬೀಳಲ್ವೇನೆ? ಇವಳು ವಿಧವೆ ಆಗಿರೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಅದು ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಅದಕ್ಕೆ ನಾನು ನಾಪಿತನ ಕರ್ಸಿದ್ದೀನಿ. ಇನ್ ಮುಂದೆ ಇವಳು ನನ್ನ ಹಾಗೆ ಮುಂಡನ ಮಾಡಿಸ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು. ಊಟ ಕುಣಿಗಲ್ಗೆ ಹೋಗ್ತಾವ್ರೆ. ಊರ ಹಬ್ಬ ಅಂತೆ, ಮಟನ್ ಊಟಕ್ಕೆ ಲಡ್ಡು ಚಾನ್ಸು. ಸೆಂಟ್ರಲ್ಲೇ ಹೊರಹಾಕ್ಬಿಡ್ಬೋದು. ಏಯ್ ಎಲ್ರ ಬ್ಯಾಟು ಏನಂತೆ ಮಸ್ತಿ?
ಇನ್ನ ನಿಮ್ಮ ಅಜ್ಜನ್ ಮುಟ್ಟಲ್ಲ, ಯಾವತ್ತೂ ಮುಟ್ಟಲ್ಲ. ಯಾಕೋ ಮಸ್ತಿ, ಏನಾಯ್ತಾ ನಿನ್ಗೆ? ಇಲ್ಲ ಗಡ್ಡೆ, ಇಷ್ಟ ದಿನ ಹೇಗೋ ನನ್ನ ಪ್ರೀತಿನ ಅದು ಬಿಟ್ಕೊಂಡಿದ್ದೆ. ಇನ್ ನನ್ನ ಕೈಲಿ ಮುಚ್ಚಿಟ್ಕೊಳಕ್ ಆಗಲ್ಲ. ಪಾಪ ಭೂಮಿಕಾ, ಅವಳು ವಿಧೇ ತರ ಓಡಾಡೋದ್ ನನ್ನ ಕೈಲಿ ನೋಡಕ್ಕಾಗಲ್ಲ. ಹೌದು, ಪ್ರೀತಿ ದ್ವೇಷನ, ಅಸೂಯನ, ಕ್ರೌರ್ಯನ ಎಲ್ಲ ಗೆದ್ದು ಬಿಡ್ತು. ಇನ್ನೊಂದು ಇರುವೆ ಸಾಯಿಸಕ್ಕೂ ನನ್ನ ಕೈಲಿ ಆಗಲ್ಲ. ನನಗಿನ್ ಯಾವ್ದು ಬೇಡ, ನನಗೆ ಭೂಮಿಕಾ ಬೇಕು, ಅವಳು ಪ್ರೀತಿ ಬೇಕು. ಕರೆಕ್ಟ್ ಆಗಿ ಹೇಳಿದೆ ಗುರು, ಈ ಮಾತು ನೀನ್ ಯಾವತ್ತೂ ಹೇಳ್ಬೇಕಾಗಿತ್ತು. ಪಟ್ರಿ ಮೂಟೆ ವಿಷಯನ ನಮಗ್ ಬಿಡು, ಟೈಮ್ ನೋಡಿ ನಾವು ಟಿಕೆಟ್ ಕೊಡ್ತೀವಿ. ನಾವು ಹುಡ್ತಾನೆ ಬ್ಲೇಡ್ ಇಟ್ಕೊಂಡು ಹುಡ್ತವ್ರು, ಆದ್ರೆ ನೀನು ಈ ಫೀಲ್ಡ್ ಅರ್ಧದಲ್ಲಿ ಬಂದೆ, ಅರ್ಧದಲ್ಲೇ ಹೊಟ್ಟೋಗ್ಬಿಡು. ಅದನ್ ಕಣ್ ನಿಂತ್ಕೊಳ, ಮಸ್ತಿ ಫಾರಂ ಅಲ್ಲಿ ಇರೋ ಹುಡ್ಗಾಕಣ ಈಗ ಮಚ್ಬಿಟ್ಟ ಅಂದ್ರೆ ನನ್ ಮಗ ಮೂಟೆ ನಮ್ಮ ಮೇಲೆ ಬಿದ್ದು ಸೀಳ ಆಯ್ತಾರ, ಅದು ತಿನ್ನಕ್ ಬಿಡ್ತಾನೆ. ಏನ್ ಗುರು ನೀನು ಈ ಸ್ಟಾಫ್ ನನ್ ಮಕ್ಳಿಗೆಲ್ಲ ಭಯ ಪಡ್ಸಲ್ಲ. ನನಗೆ ಫೀಲ್ಡರ್ ಕೊಡಕ್ ಬಂದ ಅಂದ್ರೆ ತುಳ್ದಾಕ್ಬಿಡ್ತೀನಿ ಚೈಲ್ಡ್ ನನ್ ಮಗನೇ. ಮಸ್ತಿ, ಈಗ ನಿನ್ನ ಹೆಸರು ಒಳ್ಳೆ ಬಜಾರ್ ನಡೀತಾ ಐತೆ, ಸೂಪರ್ ಆಗಿ ವರ್ಕೌಟ್ ಆಗ್ತಾ ಐತೆ. ಇಂಥ ಟೈಮಲ್ಲಿ ಇಂದ ಹಾಕದ ನೋಡ, ಹೆಸ್ರಿದೆ ಅಂತ 100 ಜನ ಹುಡುಗಿರು ಸಿಗ್ತಾರೆ. ಕಳ್ಕೊಂಡ್ರೆ ಕೇಳ್ಕತ್ತಮ್ ನಾಟಕ್ ಬಂದ್. ನಾನು ನೀನು ಎಲ್ಲ ಡುಮ್ಮೆ. ನಾನ್ ಯಾವ್ದೇ ಕಾರಣಕ್ಕೂ ನೀನ್ ಮಚ್ಚ ಬಿಡೋದನ್ನು ಒಪ್ಪಲ್ಲ. ನಾಗರಾಜಪ್ಪ, ಬೇಡ, ಅವನನ್ನ ನೀನ್ ಬಲವಂತ ಮಾಡ್ಬೇಡ. ನಮಗೋಸ್ಕರ ಅವನು ಮಸ್ತಿ ಆಗಿ ಬದುಕಿದ್ ಸಾಕು. ಇನ್ನು ಅವನಿಗೋಸ್ಕರ ಸಿದ್ದಪ್ಪಾಜಿ ಆಗಿ ಬದುಕ್ಲಿ. ಬಿಟ್ಬಿಡ ಅವನ್ನ. ನಿನ್ನ ಕೈಗೆ ಮಚ್ಚ ಕೊಡ್ತಾ ಇದ್ದ ಪಾಪಿ ನಾನ್ ಹೇಳ್ತಾವ್ನಿ. ನೀ ತಕ್ಕಂದಿರೋ ತೀರ್ಮಾನ ಸರಿಯಾಗದೆ. ಹುಡುಗಿ, ಆ ಹೆಣ್ಮಗ ಸಾನೆ ಒಳ್ಳೆವಳು. ಅವನವ್ವ ಬದುಕಿದ್ರೆ ಅವನ ಕೈಗೆ ಮಚ್ಚ ಕೊಡ್ತಿದ್ಲ ಅಂತ ಒಂದೇ ಒಂದ್ ಪ್ರಶ್ನೆ ಕೇಳ್ಬಿಟ್ಲು ಅಂತ ಉತ್ತರ ಕೊಡಕ್ಕೆ ತಡಬಡಾಯ್ಬಿಟ್ಟೆ ಮಗ, ತಡಬಡಾಯ್ಬಿಟ್ಟೆ. ನೀನ್ ಬಾಳ್ನ ಅವಳೇ ಹಸರು ಮಾಡುದು. ನೀನ್ ಹೋಗು, ಹೋಗು ನೀನು. ವಾ, ಹಂಗಾದ್ರೆ ನಾವೆಲ್ಲ ಏನು ಅಲ್ಲ, ನಿಮ್ಗೆಲ್ಲ ಆ ಹುಡುಗಿನೇ ಹೆಚ್ಚಾಗೋದ್ಲಾ? ಸರಿ ಸರಿ ಸರಿ, ನಡ್ಸಿ ನಿಮ್ ದರ್ಬಾರ್. ನಾಗರಾಜಪ್ಪ, ನಾಗರಾಜಪ್ಪ, ಬಿಡಿ ಅಪ್ಪಾಜಿ, ಅವ್ರಿಗೆ ನಾನು ಹೇಳ್ಕೊತೀನಿ. ಗುರು, ನೀನ್ ಬೇಗ ರೆಡಿಯಾಗಿ ಹೋಗಿ ಅಕ್ಕನ ವಿಷಯ ಹೇಳ್ಬಿಡು. ನೀನ್ ಒಳ್ಳು ಮಗ, ಮಸ್ತಿ ಆಗಲ್ಲ, ಸಿದ್ದಪ್ಪಾಜಿ ಆಗಿ, ಸಿದ್ದಪ್ಪಾಜಿ ಆಗಿ ಒಳ್ಳು ಮಗ.